ಹಲೋ ಫ್ರೆಂಡ್ಸ್ ಈ ದಿನ ನಾನು ಒಂದು ನ್ಯೂ ಕ್ರೋಶಾ ಕುಚ್ಚು ಡಿಸೈನ್ನ ನಿಮ್ಮಲ್ಲಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದೇನೇ ಫ್ರೆಂಡ್ಸ್ ಆ ಡಿಸೈನ್ ತುಂಬಾ ಈಸಿ, ಹಾಕೋದಕ್ಕೆ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ, ಡಿಫ್ರೆಂಟ್ ಲುಕ್ಕನ್ನು ಕೊಡುತ್ತೆ ಅಂತ ನಾನು ನಿಮಗೆ ಇದನ್ನು ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ತುಂಬಾ ಈಸಿ ಫ್ರೆಂಡ್ಸ್, ಇದನ್ನು ಹೇಗೆ ಹಾಕೋದು ಅಂತ ನಾನು ನಿಮಗೆ ಕನ್ನಡದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಒಂದು ಡಿಫ್ರೆಂಟ್ ಲುಕ್ಕಲ್ಲಿರುವಂತಹ ಒಂದು ಡಿಸೈನ್ನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲು ನಾನು ಅದಕ್ಕೆ ಆರೆಂಜ್ ಕಲರ್ ಥ್ರೆಡ್ಡನ್ನು 6 ಎಳೆ ತೊಗೊಂಡು ನಾಟನ್ನು ಬ್ಯಾಕ್ ಸೈಡ್ಗೆ ಬರೋ ಥರ ಒಂದು ಲಾಕನ್ನು ಹಾಕ್ಕೊತಾ ಇದ್ದೀನಿ. ಸೊ 6 ಎಳೆನಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಚೈನನ್ನು ಹಾಕ್ಕೊತಾ ಇದ್ದೀನಿ. 2 ಚೈನ್ ಕೌಂಟನ್ನು ಮಾಡ್ಕೊಳ್ಳೋಣ. 3 ಚೈನ್, 4 ಚೈನ್. ಸೊ ನಾನಿಲ್ಲಿ 4 ಚೈನನ್ನು ಹಾಕ್ಕೊಂಡು 4 ಚೈನ್ ಡಿಸ್ಟೆನ್ಸ್ಗೆ ಕರೆಕ್ಟಾಗಿ ಅದು ಲೆವೆಲ್ಗೆ ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನನ್ನು ಹಾಕ್ಕೊಂಡೆ, 4 ಚೈನ್ ಲೆವೆಲ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಮತ್ತೆ ನಾವು ಇಲ್ಲಿ ಚೈನ್ಗಳನ್ನು ಹಾಕ್ಕೊಳ್ಳೋಣ. 1 ಚೈನ್, 2 ಚೈನ್, 3 ಚೈನ್ ಮತ್ತು 4 ಚೈನ್, 5 ಚೈನ್, 6 ಚೈನ್. ಸೊ ನಾನಿಲ್ಲಿ 6 ಚೈನ್ಗಳನ್ನು ಹಾಕ್ಕೊಂಡು ಅದೇ ಲೆವೆಲ್ಗೆ ನಾವು ಮತ್ತೆ 6 ಚೈನನ್ನು ಲಾಕನ್ನು ಮಾಡ್ಕೊಳ್ಳೋಣ. ಅದೇ ಸೇಮ್ ಪಾಯಿಂಟ್ಗೆ 6 ಚೈನ ತೊಗೊಂಡು ಸೇಮ್ ಪಾಯಿಂಟ್ಗೆ ಅದನ್ನು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ಈ ರೀತಿ ಶೇಪ್ ಬರುತ್ತೆ ಅದು. ನೆಕ್ಸ್ಟ್ ಹಾಗೇ ಕಂಟಿನ್ಯೂ ಮಾಡ್ಕೊಳ್ಳೋಣ. ಮತ್ತೆ ಚೈನ್ಗಳನ್ನು ಹಾಕ್ಕೊಳ್ಳೋಣ. ಮತ್ತೆ ನಾನಿಲ್ಲಿ 4 ಚೈನನ್ನು ಹಾಕ್ಕೊತಾ ಇದ್ದೀನಿ. 4 ಚೈನ್ನ ಹಾಕ್ಕೊಂಡು ಮತ್ತೆ ಅದು 4 ಚೈನ್ ಲೆವೆಲ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಸೊ 4 ಚೈನನ್ನು ಹಾಕ್ಕೊಂಡೆ, 4 ಚೈನ್ ಲೆವೆಲ್ಗೆ ನಾನಿಲ್ಲಿ ಲಾಕನ್ನು ಮಾಡ್ತಾಯಿದ್ದೀನಿ. ನಂತರ ಫ್ರೆಂಡ್ಸ್ ನೋಡಿ ತೋರಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಇಲ್ಲಿ 4 ಚೈನ್ ಆದ ನಂತರ 2 ಚೈನನ್ನು ಹಾಕ್ಕೊಂಡೆ. 2 ಚೈನು ಅಷ್ಟೇ 2 ಚೈನ್ ಲೆವೆಲ್ಗೆ ನಾವಿಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಸ್ಟಾರ್ಟಿಂಗ್ನಲ್ಲಿ 4 ಚೈನ್, ನೆಕ್ಸ್ಟ್ 6 ಚೈನ್ ಲಾಕ್ ಮಾಡಿಕೊಂಡೆ ತೊಗೊಂಡು ನಂತರ 4 ಚೈನ್, ಆಮೇಲೆ 2 ಚೈನ್. ಈ ರೀತಿ ನೀವು ಅದನ್ನು ನೆನಪಲ್ಲಿಟ್ಕೊಂಡು ಇದು ಬೇಸ್ ಲೈನ್ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಅದಕ್ಕೋಸ್ಕರ ಮತ್ತೆ ನೋಡ್ಕೊಂಡು ಹಾಕಿ. ನಂತರ ಮತ್ತೆ 4 ಚೈನನ್ನು ಹಾಕ್ಕೊಂಡು 4 ಚೈನ್ ಲೆವೆಲ್ಗೆ ನಾವಿಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನ್ನ ಹಾಕ್ಕೊತಾ ಇದ್ದೀನಿ. ಬೇಸ್ ಲೈನ್ ಇದು ಇಂಪಾರ್ಟೆಂಟ್. ಸೊ ಬೇಸ್ ಲೈನ್ನ ಮಿಸ್ ಮಾಡಬೇಡಿ, ಕರೆಕ್ಟಾಗಿ ಹಾಕ್ಕೊಳ್ಳಿ. ನಂತರ ಮತ್ತೆ ನಾನಿಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಮತ್ತೆ 4 ಚೈನನ್ನು ಹಾಕ್ಕೊತಿದ್ದೀನಿ. 2 ಚೈನ್ ಆದ ನಂತರ 4 ಚೈನನ್ನು 2 ಟೈಮ್ ಹಾಕ್ಕೋಬೇಕು. 4 ಚೈನ್ನ ಹಾಕ್ಕೊಂಡು 2 ಟೈಮ್ ಲಾಕನ್ನು ಮಾಡ್ಕೋಬೇಕು. ಸ್ಟಾರ್ಟಿಂಗ್ನಲ್ಲಿ 4 ಚೈನ್, ನಂತರ 6 ಚೈನ್ ತೊಗೊಂಡು 6 ಚೈನ್ ಪಾಯಿಂಟ್ಗೆ ಲಾಕ್ ಮಾಡಿಕೊಂಡು ನಂತರ 4 ಚೈನನ್ನು 1 ಟೈಮ್ ಹಾಕ್ಕೊಂಡು ಮತ್ತೆ 4 ಚೈನ್ 2 ಟೈಮ್ ಹಾಕ್ಕೊಂಡು 2 ಚೈನ್ನ 1 ಟೈಮ್ ಹಾಕ್ಕೊಂಡು ನಂತರ 4 ಚೈನನ್ನು 2 ಟೈಮ್ ಹಾಕ್ಕೋಬೇಕು. ಕಂಪ್ಲೀಟಾಗಿ ನಿಮ್ಗೆ ಆಮೇಲೆ ರೆಡಿ ಆದಮೇಲೆ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ಇವಾಗ 6 ಚೈನನ್ನು ಹಾಕ್ಕೊಳ್ಳೋಣ. ಕೌಂಟನ್ನು ಮಾಡ್ಕೊಂಡು ಹಾಕ್ಕೊಳ್ಳಿ, ಈಕ್ವಲ್ ಆಗಿ ಬರಬೇಕದೆಲ್ಲ. 6 ಚೈನ ಹಾಕ್ಕೊಂಡು ಅದ್ರ ಪಾಯಿಂಟ್ಗೆ ನಾವಲ್ಲಿ ಮತ್ತೆ ಲಾಕನ್ನು ಮಾಡ್ಕೋಬೇಕು 6 ಚೈನನ್ನು. ಸೊ ಇಲ್ಲಿ ಬಂದ್ಬಿಟ್ಟು ಆರ್ಚ್ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಥರ 6 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಇವಾಗ 4 ಚೈನನ್ನು ಹಾಕ್ಕೊಳ್ಳೋಣ. 4 ಚೈನನ್ನು ಹಾಕ್ಕೊಂಡು 4 ಚೈನ್ ಲೆವೆಲ್ಗೆ ನಾವು ಅದನ್ನು ಲಾಕನ್ನು ಮಾಡ್ಕೊಳ್ಳೋಣ. ಸೊ ಲಾಕನ್ನು ಮಾಡಿದ ನಂತರ ಇವಾಗ 2 ಚೈನನ್ನು ಹಾಕ್ಕೊಳ್ಳೋಣ. 2 ಚೈನ್ನ ಹಾಕ್ಕೊಂಡು 2 ಚೈನು ಅದೇ ರೀತಿ ಲಾಕನ್ನು ಮಾಡ್ಕೊಳ್ಳೋಣ. 2 ಚೈನ್ ಡಿಸ್ಟೆನ್ಸ್ಗೆ ಲೆವೆಲ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಈಗ ಮತ್ತೆ 4 ಚೈನನ್ನು 2 ಟೈಮ್ ಹಾಕ್ಕೊಳ್ಳೋಣ. ನೋಡಿ ತೋರಿಸ್ತೀನಿ. ನಿಮ್ಗೆ ಆ ಥರ ಡೌಟ್ ಬಂದರೆ ಬ್ಯಾಕ್ಸ್ ಮೊದಲು ಮಾಡಿರ್ತೀರಲ್ಲ ಅದನ್ನು ನೋಡಿಕೊಂಡು ಹಾಗೇ ಕಂಟಿನ್ಯೂ ಮಾಡ್ಕೋಬೇಕು. 2 ಚೈನ್ ಆದ ನಂತರ 4 ಚೈನನ್ನು 2 ಟೈಮ್ ತೊಗೋಬೇಕು. ಸೊ ನಾನಿಲ್ಲಿ 4 ಚೈನನ್ನು ಒಂದ್ಸರಿ ಲಾಕ್ ಮಾಡ್ತಿದ್ದೀನಿ. ಮತ್ತೆ ಅದೇ ರೀತಿ ಇನ್ನೊಂದು 4 ಚೈನನ್ನು ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ನಾವು ಲಾಕನ್ನು ಮಾಡ್ಕೋಬೇಕು. ಇದನ್ನು ಮಿಸ್ ಮಾಡಬೇಡಿ. ಮಿಸ್ ಮಾಡಿದ್ರೆ ಡಿಸೈನ್ ಸ್ವಲ್ಪ ವ್ಯತ್ಯಾಸ ಆಗಿಬಿಡುತ್ತೆ. ಮೊದಲಿಂದ ನೀವು ಬೇಸ್ಲೈನ್ ಮೊದಲ ರಿಮೂವ್ ಮಾಡಿ ಬೇಸ್ಲೈನ್ನ ಕಂಪ್ಲೀಟಾಗಿ ಹಾಕ್ಕೋಬೇಕಾಗತ್ತೆ. ಸೊ ನೀವು ಯಾವುದೇ ಡಿಸೈನ್ ಹಾಕಬೇಕಾದ್ರೂ ಬೇಸ್ ಮಾತ್ರ ತುಂಬಾ ಇಂಪಾರ್ಟೆಂಟ್. 4 ಚೈನ್ 2 ಟೈಮ್ ಹಾಕಿದ ನಂತರ ಇವಾಗ ಮತ್ತೆ 6 ಚೈನನ್ನು ಹಾಕ್ಕೊಳ್ಳೋಣ. 6 ಚೈನ್ನ ಹಾಕ್ಕೊಂಡು ನಾವು 4 ಚೈನ್ ಲಾಕ್ ಮಾಡಿದ್ವಲ್ಲ ಆ ಪಾಯಿಂಟ್ಗೆ 6 ಚೈನನ್ನು ಸೇಮ್ ಅದೇ ಪಾಯಿಂಟ್ಗೆ ನೋಡಿ ತೋರಿಸ್ತಾ ಇದ್ದೀನಿ. ಅದೇ ಪಾಯಿಂಟ್ಗೆ ನಾವು ಇದನ್ನು 6 ಚೈನನ್ನು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶದ ಮೂಲಕ ಲಾಕನ್ನು ಮಾಡ್ಕೋಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು ಹೋಲ್ ಡಿಸೈನನ್ನು. ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ಥ್ರೆಡ್ಡನ್ನು ಹಾಗೆ ನಾನಿಲ್ಲಿ ಕಟ್ ಮಾಡಿಕೊಂಡೆ.
ನಂತರ 6 ಚೈನ್ ಆದ ನಂತರ 4 ಚೈನ್ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡಿದ್ದೀನಿ, ಎಂಡ್ ಮಾಡ್ತಾ ಇದ್ದೀನಿ ಡಿಸೈನ್ನ. ಸ್ಟಾರ್ಟಿಂಗ್ನಲ್ಲಿ 4 ಚೈನ್ 6 ಚೈನ್ ಹಾಕ್ಕೊಂಡು ಲಾಕು, ಮತ್ತು 4 ಚೈನ್ 2 ಚೈನ್ 2 ಟೈಮ್ 4 ಚೈನ್ 2 ಟೈಮ್ ಮತ್ತು 6 ಚೈನ್. ಇದೇ ರೀತಿ ಕಂಪ್ಲೀಟಾಗಿ ನಾವು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. 4 ಚೈನ್ 2 ಚೈನ್ 4 ಚೈನ್ 2 ಸರಿ, ಆಮೇಲೆ 6 ಚೈನ್, ಹೋಲ್ ಡಿಸೈನ್ ಇದೇ ರೀತಿ ಹಾಕ್ಕೋಬೇಕು. ನಂತರ ಸೇಮ್ ಅದೇ ಕಲರ್ ಥ್ರೆಡ್ನಲ್ಲಿ ನಾನು ಆರೆಂಜ್ನಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಕ್ನ ಮೇಲೆ ಸ್ಟಾರ್ಟಿಂಗ್ನಲ್ಲಿ ಆ ಲಾಕ್ನ ಮೇಲೆ ಲಾಕನ್ನು ಮಾಡ್ಕೊಳ್ಳೋಣ. ನಂತರ 4 ಚೈನ್ನ ಒಳಗಡೆ ಒಂದು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆಯನ್ನು ಮಾಡ್ಕೊಂಡಿದ್ದೀನಿ. ನಂತರ ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು 6 ಚೈನ್ ಹಾಕಿದ್ವಲ್ಲ, ಲಾಕ್ ಮಾಡಿದ್ವಲ್ಲ, ಆ ಶೇಪ್ನ ಒಳಗಡೆ ನಾವು ಹೋಗಿ ಅಲ್ಲಿ ಅದರ ಒಳಗಡೆ 6 ಚೈನ್ನ ಒಳಗಡೆ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಸೊ ಈ 6 ಚೈನ್ ಒಳಗಡೆ ನಾವು ಡಬಲ್ ಕ್ರೋಶೆಯನ್ನು ಮಾಡ್ತಾ ಇದ್ದೀನಿ. ಸೂಜಿ ಮೇಲೆ 1 ಟೈಮ್ ದಾರವನ್ನು ಸುತ್ತಕೊಂಡು 2ರಲ್ಲಿ 1 ಮತ್ತೆ 2ರಲ್ಲಿ 1 ಅಂತ ನಾನಿಲ್ಲಿ ಲಾಕನ್ನು ಮಾಡ್ತಾ ಇದ್ದೀನಿ. ಈ 6 ಚೈನ್ಗೆ ಎಷ್ಟು ನಾವು ಡಬಲ್ ಕ್ರೋಶೆಯನ್ನು ಫಿಲ್ ಮಾಡೋದಕ್ಕಾಗುತ್ತೆ ಅಷ್ಟು ನಾವು ಡಬಲ್ ಕ್ರೋಶೆಯನ್ನು ಮಾಡ್ತಾ ಹೋಗಬೇಕು. ಸೊ ನೀವು ಮೊದಲು ಕೌಂಟನ್ನು ಮಾಡ್ಕೊಳ್ಳಿ. ಒಂದು ಡಿಸೈನು 6 ಚೈನ್ನ ಒಳಗಡೆ ಎಷ್ಟು ನೀವು ಡಬಲ್ ಕ್ರೋಶೆಯನ್ನು ಮಾಡ್ಕೊಂಡ್ರಿ ಅಂತ ಕೌಂಟನ್ನು ಮಾಡ್ಕೊಳ್ಳಿ. ಇಲ್ಲಿ ಅಂದಾಜು 14ರಿಂದ 16 ನಾವು ಡಬಲ್ ಕ್ರೋಶೆಯನ್ನು ಮಾಡ್ಕೋಬೋದು. ನೀವು ಚೈನನ್ನು ಯಾವ ಸೈಜ್ನಲ್ಲಿ ಹಾಕಿರ್ತೀರ ಆ ಸೈಜ್ನ ಮೇಲೆ ನೀವು ಮಾಡುವಂಥ ಡಬಲ್ ಕ್ರೋಶೆ ಎಷ್ಟು ಫಿಲ್ ಆಗುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಒಂದು ಡಿಸೈನ್ನ ಮಾಡಿದ ನಂತರ ನೀವು ಅದನ್ನು ಕೌಂಟ್ ಮಾಡಿಕೊಂಡು ಹೋಲ್ ಡಿಸೈನ್ಗೆ ನೀವು 6 ಚೈನ್ನ ಒಳಗಡೆ ಎಷ್ಟು ಡಬಲ್ ಕ್ರೋಶವನ್ನು ಹಾಕಿದ್ದೀರಾ ಅಷ್ಟನ್ನು ನೀವು ಇಲ್ಲಿ ಫಿಲ್ ಮಾಡ್ತಾ ಹೋಗಬೇಕು. ಸೊ ನಾನು ಅದಕ್ಕೆ ಇಲ್ಲಿ ಕೌಂಟನ್ನು ನಿಮಗೆ ಹೇಳೋದಿಲ್ಲ, ನಾನು ಇಲ್ಲಿ 14 ಅಥವಾ 16 ಹಾಕಿರ್ತೀನಿ. ನಿಮಗೆ ಅಲ್ಲಿ ಹಾಕಬೇಕಾದ್ರೆ ಅದು ನೀವು ಎಷ್ಟು ಫಿಲ್ ಮಾಡಿದಾಗ ಎಷ್ಟು ಕಂಪ್ಲೀಟಾಗಿ ಮುಗಿಯುತ್ತೆ ಅಷ್ಟನ್ನು ನೀವು ಕೌಂಟನ್ನು ಮಾಡ್ಕೊಳ್ಳಿ ಡಬಲ್ ಕ್ರೋಶೆಯನ್ನು. ಸೊ ಹೋಲ್ ಡಿಸೈನ್ ಅಷ್ಟೇ ಡಬಲ್ ಕ್ರೋಶೆಯಲ್ಲಿ ನೀವು ಹಾಕ್ತಾ ಹೋಗಬೇಕು. ನೋಡಿ ಈ ರೀತಿ ರೆಡಿಯಾಗಿದೆ. ಅದನ್ನು ಪಕ್ಕದಲ್ಲಿರುವಂಥ 4 ಚೈನ್ನ ಒಳಗಡೆ ಲಾಕನ್ನು ಮಾಡ್ತಾಯಿದ್ದೀನಿ. ಆರ್ಚನ್ನು ಡಬಲ್ ಕ್ರೋಶದ ಮೂಲಕ ಹಾಕಿರುವಂಥ ಆರ್ಚನ್ನು ನಾನು ಲಾಕನ್ನು ಮಾಡ್ತಾಯಿದ್ದೀನಿ. ನೋಡಿ ತೋರಿಸ್ತಿದ್ದೀನಿ. ಲಾಕ್ ಮಾಡಿದ ನಂತರ ಮತ್ತೆ ಪಕ್ಕದಲ್ಲಿರುವಂಥ ಮತ್ತೆ ಇದನ್ನು ನಾವು 4 ಚೈನ್ ಲಾಕ್ ಮಾಡಿದ್ವಲ್ಲ, ಲಾಕ್ನ ಮೇಲೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ನಂತರ 2 ಚೈನ್ನ ಒಳಗಡೆ ಒಂದು ಸಿಂಗಲ್ ಕ್ರೋಶೆಯನ್ನು ತೊಗೊಂಡು ಅಲ್ಲೂ ಸಹ ಒಂದು ಲಾಕನ್ನು ಮಾಡಿಕೊಂಡು 2 ಚೈನ್ನ ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಒಂದು ಲಾಕನ್ನು ಮಾಡಿದ್ದೀನಿ. ಲಾಕ್ ಮಾಡಿದ ನಂತರ ನೆಕ್ಸ್ಟ್ ನಾವು ಚೈನ್ಗಳನ್ನು ಹಾಕ್ಕೊಳ್ಳೋಣ. 4 ಚೈನನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ. ಸೊ 4 ಚೈನ್ನ ಹಾಕ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡಿದ್ವಲ್ಲ ಅದು ಲಾಕ್ನ ಮೇಲೇ ನಾವು 4 ಚೈನನ್ನು ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು 4 ಚೈನ್ ಲಾಕ್ನ ಮೇಲೆ ನಾನಿಲ್ಲಿ ಲಾಕನ್ನು ಮಾಡ್ತಾ ಇದ್ದೀನಿ. ಡಿಸೈನ್ ನೋಡಿ ಈ ರೀತಿ ರೆಡಿಯಾಗಿದೆ. ನಂತರ ನಾವು ಪಕ್ಕದಲ್ಲಿರುವಂಥ 4 ಚೈನ್ನ ಒಳಗಡೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರ ತೊಗೊಂಡು ಸೇಮ್ ಅದೇ ಡಿಸೈನ್ನ ನಾವು ಮತ್ತೆ 6 ಚೈನ್ನ ಒಳಗಡೆ ನಾವು ಸ್ಟಾರ್ಟಿಂಗ್ನಲ್ಲಿ ಎಷ್ಟು ಡಬಲ್ ಕ್ರೋಶೆಯನ್ನು ಮಾಡಿರ್ತೀನಿ ಕೌಂಟ್ ಮಾಡ್ಕೊಳ್ಳೋಣ. ಸೊ ಅಷ್ಟನ್ನು ನೀವು ಕೌಂಟ್ ಮಾಡಿಕೊಂಡು ನೆಕ್ಸ್ಟ್ ಹಾಗೆಯೇ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಅಷ್ಟೇ ನಂಬರ್ನಲ್ಲಿ ಡಬಲ್ ಕ್ರೋಶೆಯನ್ನು ಈ 6 ಚೈನ್ನ ಒಳಗಡೆ ನೀವು ಹಾಕ್ತಾ ಹೋಗಬೇಕು. ಸೊ ಆವಾಗ ಆ ಥರ ಮಾಡೋದ್ರಿಂದ ನಿಮಗೆ ಬಂದಿರೋವಂಥ ಆರ್ಚ್ ಕಂಪ್ಲೀಟಾಗಿ ಫೋಲ್ ಡಿಸೈನ್ನಲ್ಲಿ ನಿಮಗೆ ಎಷ್ಟು ನೀವು ಆರ್ಚಿಗೆ ಎಷ್ಟು ನೀವು ಫಿಲ್ ಮಾಡಿರ್ತೀರ ಅಷ್ಟನ್ನೇ ಹಾಕ್ಕೊತಾ ಹೋದರೆ ಒಂದು ದೊಡ್ಡದು ಒಂದು ಚಿಕ್ಕದು ಕಾಣೋ ಚಾನ್ಸಸ್ ಇರೋದಿಲ್ಲ. ಈಕ್ವಲಾಗಿ ಡಿಸೈನ್ ಕಾಣಿಸ್ತಾ ಹೋಗುತ್ತೆ. ಸೊ ನಂತರ ಅದನ್ನು ಅಷ್ಟೇ ಪಕ್ಕದಲ್ಲಿರುವಂಥ 4 ಚೈನ್ನ ಒಳಗಡೆ ಲಾಕನ್ನು ಮಾಡಿಕೊಂಡು ನಂತರ 4 ಚೈನ್ ಲಾಕ್ನ ಮೇಲೆ ಒಂದು ನೀವು ಲಾಕನ್ನು ಮಾಡ್ಕೊಳ್ಳಿ. ಸೊ ಈ ರೀತಿ ಡಿಸೈನ್ ರೆಡಿ ಆಗುತ್ತೆ. ನಂತರ 2 ಚೈನ್ನ ಒಳಗಡೆ ಒಂದು ಸಿಂಗಲ್ ಕ್ರೋಶೆಯನ್ನು ಮಾಡ್ತಾ ಲಾಕನ್ನು ಮಾಡಿಕೊಂಡು 2 ಚೈನ್ನ ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಸೊ 2 ಚೈನ್ನ ಲಾಕ್ನ ಮೇಲೆ ಒಂದು ಲಾಕ್ ಮಾಡಿದೆ. ನಂತರ ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಈಗ 4 ಚೈನ್ ಹಾಕ್ಕೊಂಡು 4 ಚೈನ್ನ ಲಾಕ್ನ ಮೇಲೆ ಲಾಕನ್ನು ಮಾಡ್ಕೊಳ್ಳೋಣ. ಈ 4 ಚೈನ್ನಲ್ಲಿ ನಾವು ಕುಚ್ಚನ್ನು ಹಾಕೋದು. ಸೊ ಅದಕ್ಕೋಸ್ಕರ 4 ಚೈನ್ನ ಮೇಲೆ 4 ಚೈನ್ ಲಾಕನ್ನು ಮಾಡ್ತಾಯಿದ್ದೀನಿ. ನಂತರ 4 ಚೈನ್ನ ಒಳಗಡೆ ಒಂದು ಸಿಂಗಲ್ ಕ್ರೋಶೆಯನ್ನು ಮಾಡಿಕೊಂಡು ಅಲ್ಲಿಂದನೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ಸುತ್ತಕೊಂಡು 6 ಚೈನ್ನ ಒಳಗಡೆ ನಾವು ಡಬಲ್ ಕ್ರೋಶೆಯನ್ನು ಫಿಲ್ ಮಾಡ್ತಾ ಹೋಗಬೇಕು. ಸೊ ಇದೇ ರೀತಿ ಕಂಪ್ಲೀಟಾಗಿ ಹೋಲ್ ಡಿಸೈನ್ ಇದೇ ರೀತಿ ನಾವು ಮಾಡ್ತಾ ಹೋಗಬೇಕು. ನೋಡಿದ್ರಲ್ಲ ಈ ರೀತಿ ಸೆಕೆಂಡ್ ಸ್ಟೆಪ್ ರೆಡಿ ಆಗಿದೆ. ಆರೆಂಜ್ ಕಲರ್ನಲ್ಲಿ ಕಂಪ್ಲೀಟಾಗಿ ಆಗಿದೆ. ಈಗ ನೆಕ್ಸ್ಟ್ ಇದನ್ನು ನಾವು ಹೇಗೆ ಹಾಕೋದು ನೆಕ್ಸ್ಟ್ ಕಲರ್ನಲ್ಲಿ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಕಂಟಿನ್ಯೂ ಆ ಸ್ಟೆಪ್ ಹೇಗೆ ಹಾಕೋದು ಅಂತ. ಸೊ ನಾನಿಲ್ಲಿ ಬ್ಲೂ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ 6 ಎಳೆಯನ್ನು. ಸ್ಟಾರ್ಟಿಂಗ್ನ ಪಾಯಿಂಟ್ನಲ್ಲೇ ನಾವು ಇದನ್ನು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ನ ಮೇಲೆ ಒಂದು ಲಾಕನ್ನು ಹಾಕ್ಕೊಳ್ಳೋಣ.
ಸೊ ಲಾಕನ್ನ ಮೇಲೆ ಒಂದು ಲಾಕನ್ನು ಆಗಿದ ನಂತರ ನೋಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ನಾವೀಗ ಸ್ಟಾರ್ಟ್ ಮಾಡಿದ್ವಲ್ಲ, ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ವಲ್ಲ, ಡಬಲ್ ಕ್ರೋಶೆಯ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿರುವಂಥ ಒಂದೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಚೈನ್ ಹೋಲು ಇರುತ್ತಲ್ಲ, ಸೊ ಆ ಚೈನ್ನ ಹೋಲ್ಗಡೆ ನಾವು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊತಾ ಹೋಗಬೇಕು. ಒಂದೊಂದು ಚೈನ್ನ ಒಳಗಡೆ ನೀಡಲ್ನ ಪಾಸ್ ಮಾಡಿ ನಾವು ಫಿಂಗರ್ನಲ್ಲಿರುವಂಥ ಥ್ರೆಡ್ಡನ್ನು ಇನ್ಸರ್ಟ್ ಮಾಡಿ ಒಂದೊಂದಕ್ಕೂ ನಾವು ಸಿಂಗಲ್ ಕ್ರೋಶೆಯನ್ನು ಕಂಪ್ಲೀಟಾಗಿ ಹಾಕ್ತಾ ಹೋಗಬೇಕು. ನೀವು ಸ್ವಲ್ಪ ಡಬಲ್ ಕ್ರೋಶೆಯನ್ನು ಟೈಟಾಗಿ ಹಾಕಿದರೆ ಇದನ್ನು ನಾವು ನೀಡಲ್ನ ತೋರಿಸೋದು ತುಂಬ ಕಷ್ಟ ಆಗುತ್ತೆ. ಸೊ ತುಂಬ ಟೈಟಾಗಿ ನೀವು ಡಬಲ್ ಕ್ರೋಶೆಯನ್ನು ಹಾಕ್ತಾ ಹೋಗಬೇಡಿ, ತುಂಬ ಲೂಸು ಹಾಕಬೇಡಿ. ಸೊ ಆ ಚೈನ್ ಹೋಲ್ಗೆ ನಾವಿಲ್ಲಿ ಆ ಚೈನ್ನ ಮೇಲೆ ನಾವಿಲ್ಲಿ ಒಂದೊಂದಕ್ಕೂ ನಾವು ಸಿಂಗಲ್ ಕ್ರೋಶೆಯನ್ನು ಹಾಕ್ತಾ ಹೋಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ, ಸಿಂಗಲ್ ಕ್ರೋಶೆಯನ್ನು ಹಾಕ್ತಾ ಇದ್ದೀನಿ. ನೀಡಲನ್ನು ಪಾಸ್ ಮಾಡಿ ಥ್ರೆಡ್ ಪಿಕ್ ಮಾಡಿ ಲಾಕ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಸಿಂಗಲ್ ಕ್ರೋಶೆ ಅಥವಾ ಒಂದು ಲಾಕ್ ಅಂತ ಹೇಳ್ತೀವಿ. ಸೊ ಈ ಲಾಕನ್ನು ನಾವು ಮಿಡಲ್ಗೆ ಬರೋವರೆಗೂ ಮಾಡ್ಕೋಬೇಕು. ನಾನೀಗ ಸ್ಟಾರ್ಟಿಂಗ್ ಮಾಡ್ತಾರೆ ಹೋಲ್ ಡಿಸೈನ್ ಸಿಂಗಲ್ ಕ್ರೋಶೆ ಮಾಡೋದಿಲ್ಲ, ಮಿಡಲ್ಗೆ ಅದು ಆರ್ಟ್ಸ್ನ ಮಿಡಲ್ಗೆ ಬರೋವರೆಗೂ ನಾನು ಇದನ್ನು ಸಿಂಗಲ್ ಕ್ರೋಶೆಯನ್ನು ಮಾಡ್ತಾಯಿದ್ದೀನಿ. ನೋಡಿ ಮಿಡಲ್ ಪಾಯಿಂಟ್ ಬಂತು. ಸೊ ಇಲ್ಲಿ ಏನು ಮಾಡ್ತೀನಿ ಅಂತ ನೋಡ್ಕೊಳ್ಳಿ, ತೋರಿಸ್ತೀನಿ. ಮಿಡಲ್ ಪಾಯಿಂಟ್ ಬಂದ ನಂತರ ಮಿಡಲ್ಗೆ ಲಾಕ್ ಮಾಡಿದ ನಂತರ ನಾನಿಲ್ಲಿ 3 ಚೈನನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ, 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನ್ನ ಹಾಕ್ಕೊಂಡು ನಾನು ಸ್ಟಾರ್ಟಿಂಗ್ನಲ್ಲಿ ಕ್ರೋಶೆಯನ್ನು ಎಂಡಿಂಗ್ ಲಾಸ್ಟ್ನಲ್ಲಿ ಮಿಡಲ್ ಪಾಯಿಂಟ್ ಮಾಡಿದ್ನಲ್ಲ ಅದರ ಒಳಗಡೆ ನಾವು ಇದನ್ನು ಲಾಕನ್ನು ಮಾಡ್ಕೋಬೇಕು. ಸೇಮ್ ಅದೇ ಪಾಯಿಂಟ್ಗೆ ಮತ್ತೆ ನಾವು ಅಲ್ಲಿಂದಲೇ ಮತ್ತೆ 3 ಚೈನನ್ನು ಹಾಕ್ಕೊಂಡು ಸೇಮ್ ಪಾಯಿಂಟ್ಗೆ ಆ 3 ಚೈನನ್ನು ಚೈನ್ ಹೋಲ್ಗೆ ಲಾಕನ್ನು ಮಾಡ್ಕೋಬೇಕು. ನೋಡಿ ಮತ್ತೆ ಅದು ಸೇಮ್ ಪಾಯಿಂಟ್ಗೆ 3 ಚೈನ್ ಹಾಕ್ಕೊಂಡು ಲಾಕನ್ನು ಮಾಡ್ತಾಯಿದ್ದೀನಿ. ಸೊ ಲಾಕ್ ಮಾಡಿದ ನಂತರ ಮತ್ತೆ 3 ಚೈನನ್ನು ಹಾಕ್ಕೊಳ್ಳೋಣ. ಒಟ್ಟು ನಾನು 3 ಸರಿ 3 ಚೈನನ್ನು ಹಾಕ್ಕೊಂಡು ಸೇಮ್ ಪಾಯಿಂಟ್ಗೆ ನಾನಿಲ್ಲಿ ಅದರೊಳಗಡೆ ನಾನು 3 ಚೈನನ್ನು ಲಾಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ಲವರ್ ಡಿಸೈನ್ ಥರ ಇದಕ್ಕೆ ಪೆಟಲ್ ಲೈಕ್ ಡಿಸೈನ್ ಥರ ಕಾಣಿಸುತ್ತೆ. ಸೊ ಅದನ್ನು ನಾನು ನೆಕ್ಸ್ಟ್ ಚೈನ್ ಹೋಲ್ಗೆ ಇದನ್ನು ಲಾಕನ್ನು ಮಾಡ್ಕೊಳ್ಳೋಣ, ಒಂದು ಸಿಂಗಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಈಗ ನಾನು ಹಾಫ್ ಭಾಗ ಮಾತ್ರ, ಅರ್ಧ ಭಾಗ ಮಾತ್ರ ನಾನಿಲ್ಲಿ ಸಿಂಗಲ್ ಕ್ರೋಶೆನಲ್ಲಿ ಲಾಕ್ ಮಾಡಿ 3 ಚೈನ್ನ ಹಾಕ್ಕೊಂಡು 3 ಸರಿ ಸೇಮ್ ಪಾಯಿಂಟ್ನಲ್ಲೇ ಲಾಕನ್ನು ಮಾಡಿದ ನಂತರ ಇನ್ನು ಉಳಿದದ್ದನ್ನು ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ಅಂದರೆ ಡಬಲ್ ಕ್ರೋಶೆ ಮಾಡ್ತೀವಿ. ಸೊ ಬಟ್ ಡಬಲ್ ಕ್ರೋಶೆ ಥರ ಲಾಕ್ ಮಾಡಲ್ಲ, ಅಟ್ ಎ ಟೈಮ್ 3 ಲಾಕ್ ಮಾಡ್ತೀವಿ, ಅಂದರೆ ಇದನ್ನು ಹಾಫ್ ಡಬಲ್ ಕ್ರೋಶೆ ಅಂತ ಕರಿತೀವಿ. ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ಥ್ರೆಡ್ಡನ್ನು ಪಿಕ್ ಮಾಡಿ ಕಂಪ್ಲೀಟಾಗಿ 3 ಒಟ್ಟಿಗೆ ನಾನು ಇದನ್ನು ಲಾಕ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಹಾಫ್ ಡಬಲ್ ಕ್ರೋಶೆ ಅಂತ ಕರಿತೀವಿ. ಸೊ ಇದೇ ರೀತಿ ಉಳಿದ ಇನ್ನು ಅರ್ಧ ಭಾಗ ನಾವು ಆರ್ಚ್ ಮಾಡಿದ್ವಲ್ಲ, ಸೊ ಅದನ್ನು ನಾವು ಈ ರೀತಿ ಹಾಫ್ ಡಬಲ್ ಕ್ರೋಶವನ್ನು ಮಾಡೋದ್ರ ಮೂಲಕ ಇದನ್ನು ಲಾಕ್ ಮಾಡಬೇಕು. ಅಂದರೆ ಅಟ್ ಎ ಟೈಮ್ ಕಂಪ್ಲೀಟಾಗಿ ನಾವು ಲಾಕ್ ಮಾಡ್ತಾ ಬರಬೇಕು. ಸೊ ಈ ರೀತಿ ಕಾಣಿಸುತ್ತೆ. ಲಾಕ್ ಮಾಡಿದ ನಂತರ ನಾವು ಪಕ್ಕದಲ್ಲಿರುವಂಥ 4 ಚೈನ್ನ ಒಳಗಡೆ ಇದನ್ನು ಲಾಕ್ನ ಮೇಲೆ 4 ಚೈನ್ನ ಲಾಕ್ನ ಮೇಲೆ ಲಾಕನ್ನು ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ, 4 ಚೈನ್ನ ಲಾಕ್ನ ಮೇಲೆ ನಾನು ಇದನ್ನು ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ 2 ಚೈನ್ನ ಒಳಗಡೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಹಾಕಿದ ನಂತರ ನೆಕ್ಸ್ಟ್ ಹಾಗೆಯೇ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ, ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಸಿಂಗಲ್ ಕ್ರೋಶೆ ಆಗಿದ ನಂತರ 4 ಚೈನ್ನ ಒಳಗಡೆ ನಾನು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊತಾ ಹೋಗ್ತೀನಿ. ಇಲ್ಲ ನಾನು 4 ಚೈನ್ನ ಮೇಲೆ 4 ಚೈನ್ ಲಾಕನ್ನು ತೊಗೊಂಡಿಲ್ಲ, ಡೈರೆಕ್ಟ್ ಹಾಗೆಯೇ ಅದನ್ನು ಆರೆಂಜ್ ಕಲರನ್ನು ಸಿಂಗಲ್ ಕ್ರೋಶೆಯನ್ನು ಹಾಕೋದ್ರ ಮೂಲಕ ಬ್ಲೂ ಕಲರ್ನಲ್ಲಿ ಆರೆಂಜ್ ಕಲರ್ನ ಹಾಗೆಯೇ ಅದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯೂ ಹಾಕ್ಬೋದು, ಇಲ್ಲ ನೀವು ಆರೆಂಜ್ನ ಮೇಲೆ ಬ್ಲೂನಲ್ಲಿ 4 ಚೈನ್ ಹಾಕ್ಕೊಂಡು ಆರೆಂಜ್ನ ಮೇಲೆ ಲಾಕನ್ನು ಸಹ ಮಾಡ್ಕೋಬೋದು. ಸೊ ಅದು ಮಾಡಿದ ನಂತರ ಮತ್ತೆ ಕಂಟಿನ್ಯೂ ಇದೇ ರೀತಿ ಮಾಡ್ತಾ ಹೋಗಬೇಕು. ಮತ್ತು ಆರ್ಚ್ನ ಮೇಲಿರುವಂಥ ಚೈನ್ ಹೋಲ್ಗೆ ಒಂದು ಅರ್ಧ ಭಾಗ ಮಾತ್ರ ಹಾಫ್, ನೀವು ಈಗ 14 ಹಾಕಿದರೆ 7 ಚೈನ್ಗೆ ಮಾತ್ರ ನೀವು ಸಿಂಗಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಇನ್ನು ಉಳಿದ 7ಗೆ ನೀವು ಹಾಫ್ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ನಂತರ ಮಿಡಲಲ್ಲಿ ಲಾಕ್ ಮಾಡಿದ ನಂತರ 3 ಚೈನ್ನ ಹಾಕ್ಕೊಂಡು ಆ ಮಿಡಲ್ ಲಾಕ್ನ ಪಾಯಿಂಟ್ಗೆ 3 ಚೈನನ್ನು ಲಾಕನ್ನು ಮಾಡ್ಕೋಬೇಕು. ಸೊ ಅದೇ ರೀತಿ 3 ಚೈನನ್ನು ನಾವು 3 ಟೈಮ್ ಹಾಕ್ಕೋಬೇಕು. 3 ಟೈಮ್ ಹಾಕ್ಕೊಂಡು 3 ಚೈನನ್ನು ಲಾಕ್ನ ಮಾಡಿದ್ವಲ್ಲ ಅದೇ ಪಾಯಿಂಟ್ಗೆ ಈ 3 ಚೈನನ್ನು 3 ಟೈಮ್ ಹಾಕ್ಕೊಂಡು ಸೇಮ್ ಪಾಯಿಂಟ್ಗೆ ನಾವು 3 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಮಾಡೋದ್ರಿಂದ ಲೀಫ್ ಥರನೋ ಅಥವಾ ನಿಮಗೆ ಒಂದು ಫ್ಲವರ್ ಡಿಸೈನ್ ಥರನೋ ಅದು ಒಂದು ಡಿಸೈನ್ ಥರ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಮಿಡಲ್ನಲ್ಲಿ ಈ ಥರ ಬರಲಿ ಅಂತ ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ 3 ಟೈಮ್ 3 ಚೈನನ್ನು ಹಾಕ್ಕೊಂಡು ಸೇಮ್ ಪಾಯಿಂಟ್ಗೆ ನಾವು ಇದನ್ನು ಲಾಕನ್ನು ಮಾಡ್ಕೋಬೇಕು.
ಲಾಕ್ ಮಾಡಿದ ನಂತರ ಅದನ್ನು ಪಕ್ಕದಲ್ಲಿರುವಂಥ ಸಿಂಗಲ್ ಕ್ರೋಶೆ ಮಾಡೋದ್ರ ಮೂಲಕ ಪಕ್ಕದಲ್ಲಿ ಇನ್ನೊಂದು ಲಾಕನ್ನು ಮಾಡಿಕೊಂಡು ಡಿಸೈನ್ನ ಈ ರೀತಿ ಎಂಡ್ ಮಾಡಬೇಕು. ನಂತರ ಉಳಿದ ಇನ್ನು ಹಾಫ್ ನಾವು ಆರ್ಚ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಒಂದು ನಾವು ಡಬಲ್ ಕ್ರೋಶೆ ಮಾಡೋ ಥರ ಒಂದು ನೀಡಲ್ ಮೇಲೆ ಒನ್ ಟೈಮ್ ದಾರವನ್ನು ತೊಗೊಂಡು ಅಟ್ ಎ ಟೈಮ್ ನಾವು ಅದನ್ನು ಹೋಲ್ ಥ್ರೆಡನ್ನು ಲಾಕ್ ಮಾಡಿಕೊಂಡ್ರೆ ಅಂದರೆ ಅದನ್ನು ಹಾಫ್ ಡಬಲ್ ಕ್ರೋಶೆ ಅಂತ ಕರಿತೀವಿ. ಸೊ ಈ ಹಾಫ್ ಡಬಲ್ ಕ್ರೋಶೆಯನ್ನು ಇನ್ನು ಉಳಿದ ಅರ್ಧ ಭಾಗ ನಾವು ಇದನ್ನು ಕಂಪ್ಲೀಟಾಗಿ ಮಾಡ್ತಾ ಹೋಗಬೇಕು. ಮಾಡಿದ ನಂತರ ಇದನ್ನು ಅಷ್ಟೇ ಪಕ್ಕದಲ್ಲಿರುವಂಥ ಚೈನ್ ಹೋಲ್ನ ಮೇಲೆ ನಾವು ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ 4th ಚೈನ್ಗೆ ನಾವಿಲ್ಲಿ 4 ಸಿಂಗಲ್ ಕ್ರೋಶೆಯನ್ನು ಮಾಡೋದ್ರ ಮೂಲಕ ನಾವು ಇದನ್ನು ಲಾಕನ್ನು ಮಾಡ್ಕೋಬೇಕು. ಸೊ ಇದೇ ರೀತಿ ಹೋಲ್ ಡಿಸೈನ್ನ ನಾವು ಕಂಪ್ಲೀಟಾಗಿ ಮಾಡಿ ಎಂಡ್ ಮಾಡಬೇಕು. ಸ್ಯಾರಿಗೆ ಹಾಕೋದ್ರು ಅಷ್ಟೇ ನೀವೇನೇ ಮಾಡೋದಾದ್ರೂ ಸ್ಯಾರಿಗೆ ಹಾಕೋದ್ರೂ ಬೇಸ್ ಲೈನ್ ತುಂಬಾ ಇಂಪಾರ್ಟೆಂಟ್. ಇದು ಬೇಸ್ ಲೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೀವು ಅದನ್ನು ಕೌಂಟ್ ಮಾಡಿಕೊಂಡು ಚೆಕ್ ಮಾಡಿಕೊಂಡು ಬೇಸ್ ಲೈನ್ನ ಕಂಪ್ಲೀಟಾಗಿ ಮಾಡಿ ಮುಗಿಸಿದ್ರೇ ಇದು ನೆಕ್ಸ್ಟ್ ಸ್ಟೆಪ್ಪು ನಾವು ಡಿಸೈನ್ನ ತಪ್ಪಾಗ್ದಲ್ಲಿರೋ ರೀತಿ ಮಾಡ್ತಾ ಹೋಗ್ಬೋದು. ಸೊ ಇದೇ ರೀತಿ ಕಂಪ್ಲೀಟಾಗಿ ನಾನು ಡಿಸೈನ್ನ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಸೊ ನನಗಂತೂ ಈ ಡಿಸೈನ್ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅಂತ ನಿಮಗೆ ಇದನ್ನು ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ, ಹೇಳ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ಈ ಡಿಸೈನ್ ಇಷ್ಟ ಆಗಿದರೆ ನನಗೊಂದು ಕಮೆಂಟನ್ನು ತಿಳಿಸಿ. ಈಗ ನಾನು 120 ಎಳೆನಲ್ಲಿ ಫೋಲ್ಡಿಂಗ್ನಲ್ಲಿ ಎಳೆನ ತೊಗೊಂಡಿದ್ದೀನಿ. ಫೋಲ್ಡಿಂಗ್ನಲ್ಲಿನ ಅದು 240 ಎಳೆ ಆಗಿದೆ. ಈ ಕುಚ್ಚನ್ನು ಹಾಕಿದ ನಂತರ ಈ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನಿಮಗೆ ಈ ನ್ಯೂ ಡಿಸೈನ್ ಇಷ್ಟ ಆಗಿದರೆ ಒಂದು ಲೈಕನ್ನು ಕೊಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ನನ್ನ ಗೃಹಿಣಿಯ ಕಲಿಕೆ ಚಾನಲ್ಗೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೀಗೆ ನಿಮ್ಮ ಸಪೋರ್ಟ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟನ್ನು ಮಾಡಿ, ಸಬ್ಸ್ಕ್ರೈಬನ್ನು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.